ಕೆಫೆಗೆ ಬಂದಿರೋದು ನಾವು. ಹಾಯ್ ಮ್ಯಾಮ್, ಇದು ನೀಲಾಮಂಗಲ್. ಮೇಡಮ್ದು ಐಬ್ರೋ ಮಾಡ್ತಾ ಇದೆ. ಮೇಡಮ್ದು ಏನು ಹೆಸರು? ನನ್ನ ಹೆಸರು ದೀಪಾರಾಯ. ದೀಪಾರಾಯ. ಬ್ಯಾಕ್ ಕ್ಯಾಮ್ರಾದಲ್ಲಿ ಇರೋ ಹೆಸರು ಬಿನಿತಾ. ದೀಪಾರಾಯದು ಇದು ಐಬ್ರೋ ಮಾಡ್ತಾ ಇದೆ ನೀಲಮ್ಮ. ನಿಮ್ದು ಐಸು ಸೂಪರ್ ಇದೆ. ಓ ಸೀರಿಯಸ್ಲಿ. ಥ್ಯಾಂಕ್ ಯು ಸೊ ಫಾರ್ ಬ್ಲಾಕ್ 12 ಮೇನ್ ರೋಡ್ ಇಸ್ 4 ಕ್ರಾಸ್. ಓಕೆ. ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಗಣೇಶ್ ಟೆಂಪಲ್ ಇದೆ. ಹೋಮ್ ಲೋನ್. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವ್ಲಾಗ್ ಒಟ್ಟಿಗೆ ಬಂದಿದ್ದೀನಿ. ಕಂಪ್ಲೀಟ್ ವ್ಲಾಗ್ನ ನೋಡಿ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ದೇವ್ರ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಆಸೆಗಳು ಏನು ಅಂತ ದೇವರಲ್ಲಿ ಕೇಳ್ಕೊಳ್ಳಿ. ನನ್ನ ವ್ಲಾಗ್ನ ಮಿಸ್ ಮಾಡ್ದಲೇ ನೋಡಿ ಎಂಜಾಯ್ ಮಾಡ್ತೀರಾ. ವೆಲ್ಕಮ್ ಬ್ಯಾಕ್ ಟು ದೀಪಾರಾಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬೆಳಗ್ಗೆನೆ ತರಕಾರಿ ಎಲ್ಲ ತಗೊಂಡು ಬಂದು ನಾನು ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಟ್ಟಿಗೂ. ಬೆಳಗ್ಗೆ ನಂಗೆ ಯಾವ ಥರ ಇಷ್ಟ ಗೊತ್ತಾ? ಹಕ್ಕಿಗಳ ಚಿಲಿಪಿಲಿ ನಾದ ಇಂದ ಸ್ಟಾರ್ಟ್ ಆಗಬೇಕು. ಫುಲ್ ಕಿಚಿ 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 ಅಂತ ಸೌಂಡ್ ಮಾಡ್ತಿರ್ಬೇಕು. ಅದಾದ್ಮೇಲೆ ಒಳ್ಳೆ ಸುಮಧುರವಾದ ಗಾಳಿಯಿಂದ ಸ್ಟಾರ್ಟ್ ಆಗಬೇಕು. ಆ ಗಾಳಿ ಕೇಳಿಸ್ಕೋಬೇಕು ಸೌಂಡು. ಮತ್ತೆ ಏನೇ ಹೇಳ್ತಾರೆ, ಮರ ಗಿಡಗಳ ಸೌಂಡು. ಸೊ ಪಕ್ಷಿ ಸೌಂಡು, ಮರ ಗಿಡಗಳ ಸೌಂಡು, ಗಾಳಿ ಸೌಂಡು, ಇಷ್ಟಿಂದ ಬೆಳಗ್ಗೆ ಸ್ಟಾರ್ಟ್ ಆಗಬೇಕು. ಆದರೆ ನಮ್ಮ ಬೆಂಗಳೂರಲ್ಲಿ, ಬ್ಯುಸಿ ಬೆಂಗಳೂರಲ್ಲಿ ಬೆಳಗ್ಗೆ ಸ್ಟಾರ್ಟ್ ಆಗೋದು ಹೇಗೆ ಗೊತ್ತಾ? ಗಾಡಿಗಳ ಸೌಂಡಿಂದ, ಹಾರನ್ಗಳ ಸೌಂಡಿಂದ. ಅದಾದ್ಮೇಲೆ ಅಷ್ಟೇ ಅಲ್ಲ, ಇವಾಗ ಕನ್ಸ್ಟ್ರಕ್ಷನ್ಸ್ ಮಾಡ್ತಿರ್ತಾರೆ. ರೀಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ ಜಾಸ್ತಿ ಆಗಿದೆ. ಯಾಕಂದ್ರೆ ಹಳೆ ಬಿಲ್ಡಿಂಗ್ಗಳನ್ನೆಲ್ಲ ಹೊಡೆದ್ಬಿಟ್ಟು ಹೊಸ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ. ಸೊ ಅದ್ರ ಸೌಂಡ್ಗಳು ಜಾಸ್ತಿ ಆಗಿದೆ. ಆ ಮಿಷಿನ್ ಸೌಂಡ್ಗಳು. ಇದರಿಂದ ನಮ್ಮ ದಿನ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ಹೋಪ್ ಯಾವಾಗ ನಮ್ಮ ಬೆಂಗಳೂರು ಫುಲ್ಲು ಹಕ್ಕಿಗಳ ಸೌಂಡಿಂದ ಸ್ಟಾರ್ಟ್ ಆಗತ್ತೆ ಅಂತ. ಸೊ ನಾನಂತೂ ಯಾವಾಗ್ಲೂ ಆತರ ಆಗ್ಲಿ ಅಂತಾನೆ ಬಯಸ್ತೀನಿ. ಯಾಕಂದ್ರೆ ಒಳ್ಳೇದು ಯೋಚನೆ ಮಾಡಿದ್ರೆ ಅದು ಆಗತ್ತೆ ಅಂತಾನೆ ನನ್ನ ಭಾವನೆ ಕೂಡ. ಸೊ ಬೆಳಗ್ಗೆ ಏನೆಲ್ಲ ತರಕಾರಿ ಶಾಪ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಅಂದ್ರೆ ನಾನು ಒಬ್ವಿಯಸ್ಲಿ ಬೇಕಾಗತ್ತಲ್ವಾ ಡೈಲಿ. ಟೊಮ್ಯಾಟೊ ಹಣ್ಣು, ಕ್ಯಾಪ್ಸಿಕಮ್, ಈರುಳ್ಳಿ, ಆಲೂಗಡ್ಡೆ, ಬೆಂಡೆಕಾಯಿ, ಅದಾದ್ಮೇಲೆ ಬೀಟ್ರೂಟ್, ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತೆ ಇವತ್ತು ಸ್ಪೆಷಲ್ ಆಗಿ ಮಶ್ರೂಮ್ ತಿನ್ಬೇಕು ಅನಿಸ್ತು. ಸೊ ಮಶ್ರೂಮು. ಸೊ ಸಾಕಷ್ಟು ನಾನು ಇವತ್ತು ತರಕಾರಿನ ಶಾಪ್ ಮಾಡ್ಕೊಂಡು ಬಂದೆ. ಇವತ್ತಿನ ದಿನ ಏನು ಅಂತ ಅಂದ್ರೆ, ಬ್ರೇಕ್ಫಾಸ್ಟ್ನ ಆಚೆ ಹೋಗಿ ತಿನ್ನೋಣ ಅಂತ ಅನ್ಕೊಂಡಿದೀವಿ ನಾವು. ಸೊ ತರಕಾರಿಗಳು ಅಷ್ಟು ಇರ್ಲಿಲ್ಲ, ಅದಕ್ಕೆ ಹೋಗಿ ತರಕಾರಿ ಶಾಪ್ ಮಾಡ್ಕೊಂಡ್ ಬಂದ್ಮೇಲೆ ಇನ್ನೇನ್ ಮನೇಲಿ ಮಾಡೋದು, ಬ್ರೇಕ್ಫಾಸ್ಟ್ನ ಆಚೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ನಾನು ನನ್ನ ಹಸ್ಬೆಂಡು ಆಚೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಏನು ಅಂತ ನೋಡೋಣ. ಸೊ ವಿ ಆರ್ ಗೋಯಿಂಗ್ ಟು ಜಯನಗರ್. ಸೊ ಜಯನಗರ್ ಹೋಗ್ತಾ ಇದೀವಿ. ಜಯನಗರಲ್ಲಿ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಂತ ಒಂದಷ್ಟು ಹೋಟೆಲ್ಗಳು ನಮ್ಮ ತಲೆಯಲ್ಲಿ ಇದೆ. ಸೊ ಅದರಲ್ಲಿ ಯಾವ್ದಕ್ಕೆ ಹೋಗ್ತೀವಿ ಬ್ರೇಕ್ಫಾಸ್ಟ್ಗೆ ಅನ್ನೋದು ಇಂಪಾರ್ಟೆಂಟ್. ಸೊ ಬನ್ನಿ ಹೋಗೋಣ ಜಯನಗರ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜಯನಗರ್ ಇರುವಂತ ಒಂದು ಹೋಟೆಲ್ ಅಲ್ಲಿ. ಯಾವ ಹೋಟೆಲ್ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇಷ್ಟು ಶಾಪ್ ಮಾಡಿದೀನಿ ನಾನು ಇವತ್ತು. ಒಂದು ಬ್ಯಾಗ್ ಫುಲ್ ವೆಜಿಟೇಬಲ್ಸ್ ಇರೋದು. ಬನ್ನಿ ಇಡೋಣ ವೆಜಿಟೇಬಲ್ನ. ಓಕೆ, ಸೊ ಮಶ್ರೂಮ್, ಆವಾಗಲೇ ಹೇಳ್ದಾಗೆ ಮಶ್ರೂಮ್, ಸಾಕಷ್ಟು ತರಕಾರಿ ಐಟಮ್ಸ್ ಇದೆ. ನೆಲ್ಲ ಅರೇಂಜ್ ಮಾಡಬೇಕು ಆಮೇಲೆ. ಸೊ ಆಚೆ ಹೋಗಿ ಬಂದ್ಮೇಲೆ ಅರೇಂಜ್ ಮಾಡ್ತೀನಿ ಎಲ್ಲಾನು. ಸೊ ಕಂಪ್ಲೀಟ್ ರೆಡಿ ಆಗಿದೆ. ವಾಚ್ ಒಂದು ಹಾಕೊಂಡ್ಬಿಟ್ಟು ಸೊ ರೆಡಿ. ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ಗೆ ಅಂತಾನೆ ಹೋಗ್ತಾ ಇದೀನಲ್ವಾ, ಸೊ ಅದೊಂಥರ ಖುಷಿ. ಎಲ್ಲಾರು ಆಚೆ ಹೋದಾಗ ಏನ್ ಕಾಣಿಸಲ್ಲ. ಸೊ ಎಲ್ಲಾರು ಆಚೆ ಹೋದಾಗ ಬ್ರೇಕ್ಫಾಸ್ಟ್ ಮಾಡ್ತೀವಿ ಯೂಶಲಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತಾನೆ ಆಚೆ ಹೋಗ್ತಾ ಇದೀವಿ. ಸೊ ಹೋಗ್ತಾ ಇದೀವಿ ಜಯನಗರ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಬನ್ನಿ ಹೋಗೋಣ.
ರೀಚ್ ಆದ್ವಿ ಬ್ಯಾಂಗ್ಳೂರ್ ಕೆಫೆಗೆ. ನಾನು ಅನ್ಕೊಂಡೆ ಬ್ಯಾಂಗ್ಳೂರ್ ಕೆಫೆಲಿ ತಿನ್ನೋಣ, ತುಂಬ ದಿನ ಆಯಿತು ಅಂತ. ಎಷ್ಟು ರಶ್ ಅಲ್ವಾ ಬ್ಯಾಂಗ್ಳೂರ್ ಕೆಫೆಲಿ, ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬೇಕು. ಸೊ ನಾನು ತಗೊಂಡಿದ್ದು ಪಲಾವ್ ಮತ್ತೆ ಉದ್ದಿನ ವಡೆ. ಬನ್ನಿ ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಸೊ ನಾನು ಬ್ರೇಕ್ಫಾಸ್ಟ್ ಪಲಾವ್ ಉದ್ದಿನ ವಡೆ ನನಗೇನು ಗುಡ್ ಚಾಯ್ಸ್ ಅನಿಸ್ತು, ಯಾಕಂತಂದರೆ ಪಲಾವು ಅಷ್ಟೇ ಚೆನ್ನಾಗಿತ್ತು. ಐ ಆಮ್ ಸ್ಯಾಟಿಸ್ಫೈಡ್. ಉದ್ದಿನ ವಡೆ ಪಲಾವು ಎಲ್ಲ ತಿನ್ಕೊಂಡು ಮೇನಾಗಿ ಅದಕ್ಕೆ ಅಲ್ವಾ ಹೋಗಿದ್ದು. ಸೊ ತುಂಬಾ ಖುಷಿ ಆಯಿತು. ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್. ಅದು ಮುಗಿಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಅಂತ ಇಂಪನ ಸಲೂನ್ಗೆ ಬಂದೆ. ಇವಾಗ ಬಂದಿರೋದು ನಾನು ಇಂಪನ ಸಲೂನ್, ಜಯನಗರಲ್ಲಿ ಇರುವಂಥ ಇಂಪನ ಸಲೂನ್ ಬಂದಿದ್ದೀನಿ. ಹೇಗೋ ಬ್ರೇಕ್ಫಾಸ್ಟ್ ಆಗಿತ್ತು, ಜಯನಗರಲ್ಲೇ ಇದ್ದೆ. ಸೊ ತುಂಬಾ ದಿನ ಆಯಿತು ನಾನು ಐಬ್ರೋಸ್ ಮಾಡಿಸಿ. ಸೊ ಅದಕ್ಕೆ ಐಬ್ರೋಸ್ ಮಾಡಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ ಒಳಗಡೆ. ಯೂಶ್ವಲಿ ತುಂಬ ಜನ ಇರ್ತಾರೆ, ವೆಯ್ಟ್ ಮಾಡಬೇಕಲ್ಲಪ್ಪ ಅನ್ಕೊಂಡು ಹೋದೆ. ಬಟ್ ಲಕ್ಕಿಲಿ ನಾನೇ ಫಸ್ಟ್ ಕಸ್ಟಮರ್ ಇವತ್ತು ಅವ್ರಿಗೆ. ಬನ್ನಿ ಒಳಗಡೆ ಹೋಗೋಣ. ಸಾಂಗ್ ಹಾಕ್ಕೊಂಡಿದ್ದಾರೆ ಅವರು. ಹೆಲೋ, ಹಾಯ್, ಹೌ ಆರ್ ಯು? ಸೊ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ವೆರಿ ಗುಡ್ ಆಕ್ಚುಲಿ. ಹಾ, ಅಷ್ಟು ಬಂದ್ರೆ ಸಾಕು. ನಿಮ್ ಹೆಸರು ಹೇಳಿ. ದಿಮಿತಾ, ಬಿನಿತಾ, ಸಾರಿ. ಓಕೆ, ಅವ್ರ ಹೆಸರು ಬಿನಿತಾ. ಸೊ ಇವತ್ತು ನಾನು ಬಂದಿರೋದು ಐಬ್ರೋ ಮಾಡಿಸ್ಕೊಳ್ಳೋದಿಕ್ಕೆ. ಸೊ ಅವ್ರ ಹೆಸರು ನೀಲಾ. ಈಚ್ ಟೈಮ್ ಕೇಳ್ತೀನಿ. ಬಿಸಿನಾ? ಖಾಲಿ ಹೊಡಿತಿದೆ ಇವಾಗ ಬೆಳಗ್ಗೆ ಟೈಮ್. ವೇಟ್, ಸೇ ಹಾಯ್ ನಾವು. ಇವಾಗ ಎಷ್ಟೊತ್ತಿಗೆ ಓಪನ್? 10:30. ಅದಕ್ಕೆ ಓಕೆ. ಇವ್ರು ನನ್ಗೆ ಐಬ್ರೋ ಮಾಡ್ತಾರೆ ಇವಾಗ. ಸೊ ನೀಲಾ, ಇನ್ಸ್ಟಾಗ್ರಾಮ್ ಬ್ಯೂಟಿ ಅಲ್ವಾ? ಹಾ, ಮತ್ತೆ ಮಾಮ್ ಆಲ್ಸೋ ಬ್ಯೂಟಿ. ಮಾಮ್ ಅಂಡ್ ಡಾಟರ್. ಕುತ್ಕೊಳ್ಳೋಣ. ಹಾಯ್ ಮ್ಯಾಮ್, ಇದು ನೀಲಾ ಮಂಗಲ್. ಮೇಡಮ್ದು ಐಬ್ರೋ ಮಾಡ್ತಾ ಇದೆ. ಮೇಡಮ್ದು ಏನ್ ಹೆಸರು? ನನ್ನ ಹೆಸರು ದೀಪಾರಾಯ. ಬ್ಯಾಕ್ ಕ್ಯಾಮ್ರಾದಲ್ಲಿ ಇರೋ ಹೆಸರು ಬಿನಿತಾ. ದೀಪಾರಾಯ್ದು ಇದು ಐಬ್ರೋ ಮಾಡ್ತಾ ಇದೆ ನೀಲಾ ಮಂಗಲ್. ಹೌದು. ಹೇಳಿ ಮ್ಯಾಮ್, ಸಾಫ್ಟ್ ಲೋ ಮಾಡ್ತಾ ಇದೆ ಯಾ ಹಾರ್ಡ್ ಲೋ? ಸಾಫ್ಟ್ ಆಗಿ ಮಾಡ್ತಿದ್ದಾರೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ, ಚೆನ್ನಾಗಿ ಫೀಲ್ ಆಗುತ್ತೆ. ನಂದು ಚೆನ್ನಾಗಿ ಕನ್ನಡ ಬರಲ್ಲ, ಸ್ವಲ್ಪ ಬರುತ್ತೆ. ಕ್ಯೂಟ್ ಆಗಿ ಮಾತಾಡ್ತಾರೆ. ಕ್ಯೂಟ್ ಕನ್ನಡ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ವೈಟ್ ಮಾಡಿ ಹಂಗೆ ಇರಿ. ಹಾ, ಹಂಗೆ ಹಿಂದಕ್ಕೆ ಹೋಗಿ ಒಂಚೂರು. ಓಕೆ ಮ್ಯಾಮ್, ಐಬ್ರೋ ಚೆನ್ನಾಗಿ ಸೇಪ್ ಕರೆಕ್ಟ್ ಆಯ್ತು. ಸೂಪರ್ ಆಗಿ ಆಯ್ತು. ಜಾಸ್ತಿ ನೋವು ಬಂತು ಯಾ ಸ್ವಲ್ಪ ನೋವು? ಸ್ವಲ್ಪ ಚೂರು ಒಂದ್ ಕಡೆ ಮಾತ್ರ. ಓಕೆ, ಚೆನ್ನಾಗಿದೆ. ಹಲೋ ನೀಲಾ. ಹಲೋ, ಚೆನ್ನಾಗಿ ಮಾಡಿದ್ದೀರಾ ಐಬ್ರೋ. ಕರೆಕ್ಟ್. ಹೇಳಿ, ಹೇಗಾಗಿದೆ ಐಬ್ರೋ? ಚೆನ್ನಾಗಿದೆ. ನಿಮ್ದು ಐಸ್ ಸೂಪರ್ ಇದೆ. ಓ, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನೋಡಿ, ನನ್ನ ಐಸಿಗೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟರು ಅವರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಜಯನಗರಲ್ಲಿ ಯಾರೇ ಇರ್ಲಿ ಇಂಪನ ಸಲೂನ್ಗೆ ಬನ್ನಿ. ಅಡ್ರೆಸ್ 4 block 12 main road is 4 cross. ಓಕೆ. ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಗಣೇಶ್ ಟೆಂಪಲ್ ಇದೆ, ಹೋಮ್ ಲೋನ್ ಬ್ಯಾಂಕ್ ಇದೆ. ನೋಡಿ, ಸೂಪರ್ ಅಡ್ರೆಸ್ ಹೇಳಿದ್ರು. ಸಖತ್ತಾಗಿ ಹೇಳಿದ್ರು ಅಡ್ರೆಸ್. ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಹತ್ರನೂ ಬರುತ್ತೆ, PM ಸ್ವಿಮ್ಮಿಂಗ್ ಸೆಂಟರ್ ಹತ್ರನೂ ಬರುತ್ತೆ. ಸೊ ಆಲ್ಮೋಸ್ಟ್ ಗೊತ್ತಾಗತ್ತೆ. ಆರಾಮಾಗಿ ಯಾರು ಬೇಕಾದ್ರು ಬಂದು ಒಳ್ಳೆ ಸರ್ವಿಸ್ ತಗೋಬಹುದು. ಇನ್ನ ಗುಡ್ ಪ್ರೈಸ್ ಅಂತಾನೆ ಹೇಳ್ತೀನಿ ನಾನು. ರೀಸನೇಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ. ಮೇನ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಬೋರ್ ಆಗ್ಬಾರ್ದು ಆ ರೀತಿ ಅವರು ಸರ್ವಿಸ್ ಕೊಡ್ತಾರೆ ಅಲ್ವಾ? ಸೊ ಮುಗೀತು ಐಬ್ರೋಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಐಬ್ರೋಸ್, ನೀಟಾಗೆ. ಥ್ಯಾಂಕ್ ಯು.
ಇಲ್ಲ ಸುಬ್ಬಿರೋರು ಬಂದು ವಿನೀತಾ ಅವರು. ಸೊ ಸ್ವಲ್ಪ ವಿಷಯ ಶೇರ್ ಮಾಡ್ಕೋಬೇಕು, ಓಕೆನಾ? ನೀವ್ ಇಲ್ಲಿ ಬಂದ್ಬಿಡಿ. ನೀಲ ಬೇಡ ಅಂತ. ಓಕೆ ವಿನೀತ್ ಅವ್ರೆ, ಹೇಳಿ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಮಾರ್ನಿಂಗು, ಮತ್ತೆ ಡೇಸ್ ಹೇಳಿ. ಮಾರ್ನಿಂಗ್ 10:30, ಹಾ, ನೈಟ್ 8 o'clock. 8 o'clock ಕ್ಲೋಸ್. ಇಲ್ಲಿ ನೋಡ್ಬೇಕು. ಸೊ ಆಡಿಯನ್ಸ್ ಅಂದ್ರೆ ವ್ಯೂವರ್ಸ್ ಗೆ ಕನೆಕ್ಟ್ ಆಗ್ತೀರಾ, ಓಕೆನಾ? ಸೊ ನಿಮ್ದು ಸಲೂನ್ ಹೆಸರು ಹೇಳಿ. ಇಂಪನ. ಓಕೆ. ಸೊ ಸರೌಂಡಿಂಗ್ಸ್ ನೋಡಿ ಹೀಗಿದೆ, ಎಷ್ಟು ನೀಟಾಗಿ ಪಿಂಕಿಶ್ ಆಗಿದೆ. ಸೊ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಸೊ ಇವರು ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತಾರೆ ಇಬ್ರುನು. ಮಾಡಿಲ್ಲ. ಓಕೆ ನೋಡಿ, ನ್ಯಾಚುರಲ್ ಬ್ಯೂಟಿ. ಓಕೆ ಮೇಕಪ್ ಮಾಡ್ತೀನಿ. ಓಕೆ, ಅಷ್ಟೇ ಟಚ್ ಅಪ್. ಓಕೆ, ಹೇಳಿ ಏನೇನೆಲ್ಲ ಸರ್ವಿಸ್ ಕೊಡ್ತೀರಾ? ಫುಲ್ ಸರ್ವಿಸ್ ಕೊಡ್ತೀನಿ. ಐಬ್ರೋ, ಅಪ್ಪರ್ ಲಿಪ್, ಹೇರ್ ವ್ಯಾಕ್ಸಿಂಗ್, ಲೆಗ್ಸ್ ವ್ಯಾಕ್ಸಿಂಗ್, ಹೇರ್ ಕಲರ್, ಕ್ಯಾರಟಿನ್, ಆಮೇಲೆ ಸ್ಮೂತಿಂಗ್, ಹೇರ್ ಹೈಲೈಟ್, ಫುಲ್ ಸರ್ವಿಸ್. ಹಾ, ಪ್ಯಾಕೇಜ್ ಲೋ ಇದೆ. 1000 rupees ಲೋ ನಿಮ್ದು ಫುಲ್ ಆರ್ಮ್ಸ್, ಹಾಫ್ ಲೆಗ್ಸ್, ಅಂಡರ್ ಆರ್ಮ್ಸ್, ಫುಲ್ ಕ್ಲೀನರ್. ಸ್ಲೋ ಹೇಳ್ಬೇಕು ಸ್ವಲ್ಪ. ಓಕೆ. 1299 ಲೋ ಫುಲ್ ಆರ್ಮ್ಸ್, ಫುಲ್ ಲೆಗ್ಸ್, ಅಂಡರ್ ಆರ್ಮ್ಸ್, ಮೈಂಡ್ ಕ್ಲೀನರ್. ಆಮೇಲೆ 1999 ಲೋ ಇದೆ ಡೈಮಂಡ್ ಫೇಶಿಯಲ್, ಐಬ್ರೋಸ್, ಅಪ್ಪರ್ ಲಿಪ್ಸ್, ಫುಲ್ ಆರ್ಮ್ಸ್, ಹೇರ್ ಟ್ರಿಮಿಂಗ್. ಡೈಮಂಡ್ ಆಗಿ ಹೊಳಿತಾರಾ? ಡೈಮಂಡ್ ಫೇಶಿಯಲ್. ಓಕೆ, ಇಲ್ಲಿ ಬರೋ ಜಾಸ್ತಿ ಯಾವ್ದೋ ಹೇಳಿ, ಮುಗಿಸ್ಬಿಟ್ಟಿದ್ದೇನೆ. ಓಕೆನಾ? ಆಮೇಲೆ 1499 ಲೋ ಇದೆ ಫೇಶಿಯಲ್, ಡಿಟೈನ್, ಫುಲ್ ಆರ್ಮ್ಸ್, ಹಾಫ್ ಲೆಗ್ಸ್, ಅಂಡರ್ ಆರ್ಮ್ಸ್ ಇದೆ. ಓಕೆ. 4999 ಲೋ ಇದೆ ಮೆನಿಕ್ಯೂರ್, ಪೆಡಿಕ್ಯೂರ್, ಎನಿ ಫೇಶಿಯಲ್, ಡಿಟೈನ್, ಆಯಿಲ್ ಮಸಾಜ್, ಹೆಡ್ ಡಿಟೈನ್. ಆಮೇಲೆ 1500 ಲೋ ಇದೆ ಹೇರ್ ಕಟ್, ಹೇರ್ ಸ್ಪಾ, ಐಬ್ರೋಸ್, ಅಪ್ಪರ್ ಲಿಪ್ಸ್. ಓಕೆ. ಸೊ ಐಬ್ರೋ ಎಷ್ಟು ತಗೊಂತೀರಾ ನೀವು? ಐಬ್ರೋಸ್ 40 rupees. 40 rupees ಮಾತ್ರ, ಚೀಪ್ ಅಂಡ್ ಬೆಸ್ಟ್, ರೀಸನೇಬಲ್ ಪ್ರೈಸ್. ಸೊ ಜಯನಗರಲ್ಲಿ ಯಾರು ಹಿಂಗ್ ಬಂದು ಐಬ್ರೋ ಮಾಡ್ತಾರೆ ಈ ತರ ಅಲ್ವಾ? ಓಕೆ, ಇಲ್ಲಿ ಜಾಸ್ತಿ ಜನ ಬರೋದು ಏನ್ ಮಾಡಿಸ್ಕೊಳ್ಳಿ, ಏನ್ ಸರ್ವಿಸ್ ತಗೊಳಕ್ಕೆ? ಸರ್ವಿಸ್, ಫೇಶಿಯಲ್, ವ್ಯಾಕ್ಸಿನ್, ಎವ್ರಿಥಿಂಗ್. ಸೊ ಒನ್ ಜಾಸ್ತಿ ಎವ್ರಿ ಡೇ ಐಬ್ರೋ. ಜಾಸ್ತಿ ಐಬ್ರೋ ಆರ್ ವ್ಯಾಕ್ಸ್ ಆರ್ ಹೇರ್ ಕಟ್. ಓಕೆ. ನಿಮ್ದು ವೀಕ್ಲಿ ಆಫ್ ಯಾವಾಗ? ಟ್ಯೂಸ್ಡೇ. ವೈ ಟ್ಯೂಸ್ಡೇ? ಯಾಕಂತಂದ್ರೆ ನಮ್ ಕಡೆ ಎಲ್ಲ ಟ್ಯೂಸ್ಡೇಸ್ ಫ್ರೈಡೇಸ್ ಮಾಡಲ್ಲ, ಮತ್ತೆ ಹುಟ್ಟಿದ ದಿನ ಮಾಡ್ಸಲ್ಲ. ಹಾ, ಸೊ ಯೂಶಲಿ ಟ್ಯೂಸ್ಡೇಸ್ ಸಲೂನ್ ಶಾಪ್ಸ್ ಮ್ಯಾಕ್ಸಿಮಮ್ ಗೊತ್ತಿರೋ ಕ್ಲೋಸ್ ಮಾಡ್ತಾರೆ. ಸೊ ಇವರು ಗೊತ್ತಿದ್ದಾರೆ ಟ್ಯೂಸ್ಡೇಸ್ ಕ್ಲೋಸ್ ಮಾಡ್ತಾರೆ. ಸೊ ಇಟ್ಸ್ ಗುಡ್ ಥಿಂಗ್. ಸೊ ಹಾಗೆ ಇಬ್ರಿಗೂ ಮಕ್ಳಿದ್ದಾರೆ, ಕಾಣಿಸಲ್ಲ. ಓಕೆ. ಸ್ಯಾಟರ್ಡೆ ಕರ್ಕೊಂಡ್ ಬರ್ತೀನಿ. ಮಗಳು ಬರ್ತಾನೆ ಸ್ಯಾಟರ್ಡೆ. ಇವಾಗ ಸ್ಕೂಲ್ ಹೋಗಿದ್ದಾರೆ. ಓಕೆ, ಸರಿ ಬನ್ನಿ ಒಂದ್ ರೌಂಡ್ ಸಲೂನ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಇಂಪನ ಸಲೂನ್ ಜಯನಗರಲ್ಲಿ ಇರುವಂಥ ಸಲೂನು ನನಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ, ನನ್ನ ಹಸ್ಬೆಂಡ್ ಹೇಳಿದ್ರು ಜಯನಗರಲ್ಲಿ ಒಂದು ಸಲೂನ್ ಇದೆ, ಕಿತ್ತೂರು ಚೆನ್ನಮ್ಮ ಸ್ಟೇಡಿಯಂ ಹತ್ರನೇ ಇದೆ, ಹೋಗ್ಬಿಟ್ಟು ಬಾ ಅಂತ. ನಾನು ಓಕೆ ಅಂತ ಒಳಗೆ ಹೋದೆ. ನಿಜವಾಗ್ಲೂ ಅಮೇಝಿಂಗ್, ತುಂಬಾ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅವ್ರ ವೆಲ್ಕಮಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಒಳಗಡೆ ಎಲ್ಲ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಮತ್ತು ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಮೆನಿಕ್ಯೂರ್, ಪೆಡಿಕ್ಯೂರ್, ಇನ್ನೇನೆಲ್ಲ ಮಾಡಿಸ್ತಾರೆ. ಅದೆಲ್ಲದಕ್ಕೂ ಜಾಗನೂ ಸಫಿಷಿಯೆಂಟ್ ಆಗಿದೆ. ಕಸ್ಟಮರ್ ತುಂಬ ಜನ ಇದ್ದಾಗಲೂ ಅಷ್ಟೇ ಕೂತ್ಕೊಂಡು ವೆಯ್ಟ್ ಮಾಡೋಕ್ಕಾಗಿರಬಹುದು, ಎಲ್ಲ ರೀತಿ ಚೆನ್ನಾಗಿದೆ. ಅದಾದಮೇಲೆ ಅವ್ರು ನಮಗೆ ಬೋರ್ ಆಗೋಕ್ಕೆ ಬಿಡಲ್ಲ, ಮಾತಾಡ್ಸ್ಕೊಂಡು ಇರ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನನಗೆ ತುಂಬ ಇಂಪ್ರೆಸಿವ್ ಆಗಿದೆ ಅಂದರೆ ಐಬ್ರೋಸು ನಾನು ಸ್ಟಾರ್ಟಿಂಗ್ ಹೋದಾಗ 30 rupees, 1 year ಆದಮೇಲೆ ಅದು 40 rupees ಆಗಿದೆ, 10 rupees ಜಾಸ್ತಿ ಆಗಿದೆ ಅಷ್ಟೇ. ವೆರಿ ವೆರಿ ರೀಸನೇಬಲ್ ಪ್ರೈಸು. ಅದು ಜಯನಗರ್ ಅಂತ ಕಮರ್ಷಿಯಲ್ ಏರಿಯಾದಲ್ಲಿ ಯಾರು ಕೊಡ್ತಾರೆ ಅಲ್ವಾ? ಸೊ ಫೇಶಿಯಲ್ ಆಗಿರ್ಬೋದು, ಸಾಕಷ್ಟು ಸರ್ವಿಸಸ್ಸು ಇಂಪನ ಸಲೂನಲ್ಲಿ ತುಂಬ ಚೆನ್ನಾಗಿ ವೆರಿ ವೆರಿ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಮತ್ತು ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಕೂಡ ಮಾಡ್ತಾರೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸು ಬರೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ರು. ಹಾಗೆ ನೋಡ್ತಾ ಇದ್ದೀರಲ್ವಾ? ಸೊ ನಾನೆಲ್ಲ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಈ ಬುದ್ಧ ನನ್ನ ಫೇವ್ರೆಟ್ಟು, ಇದನ್ನು ನೀವು ಚೆನ್ನಾಗಿ ತೋರಿಸ್ಬೇಕು, ಚೆನ್ನಾಗಿ ಕ್ಯಾಪ್ಚರ್ ಮಾಡಬೇಕು ಅಂತ. ನಾನು ಓಕೆ ಫೈನ್, ಏನು ಕಸ್ಟಮರ್ ಇಂಟ್ರಾಕ್ಷನ್ಗೆ ಬುದ್ಧ ಕರಿತಾ ಇದೆ, ಹೀಗೆ ಆ ಕತ್ನ ಹಿಂಗೆ ಆಡಿಸ್ತಾ ಇದೆ ಅಂತ. ಅವರು ಇಲ್ಲ ಅದೊಂದು ತುಂಬ ಫೇವ್ರೆಟ್ಟು ಅಂತ ಹೇಳಿದ್ರೆ ಹೇಳಿದೆ. ಅಷ್ಟೇ ಅಲ್ಲ, ಕಸ್ಟಮರ್ ಅಟ್ರಾಕ್ಷನ್ನು ಕೂಡ ಆಗುತ್ತೆ. ಯಾಕಂದರೆ ಮನೆ ತಕ್ಷಣ ನಾವು ನೋಡಿ ವಾವ್ ಅಂತೀವಿ. ನಮ್ಗೆ ಯಾವಾಗಲೂ ಅಷ್ಟೇ ವಾವ್ ಫ್ಯಾಕ್ಟರ್ಸೇ ಜಾಸ್ತಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಮನುಷ್ಯರು. ಸೊ ಯಾಕಂತಂದರೆ ಒಳ್ಳೆ ಸುಂದರವಾಗಿರೋದನ್ನ ನಮ್ಮ ಕಣ್ಣು ಆಕರ್ಷಿತವಾಗತ್ತಲ್ಲ, ಹಾಗೆ. ಮತ್ತು ದೇವ್ರ ಮನೇನೂ ಅಷ್ಟೇ ಪುಟ್ಟದಾಗಿ ಇಟ್ಟಿದ್ರು ಅವರು. ದೇವ್ರದ ಪೂಜೆ ಮಾಡಿ ದಿನನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಅದಾದಮೇಲೆ ಒಂದು ಫ್ರಿಡ್ಜ್ ಕೂಡ ಇಟ್ಕೊಂಡಿದ್ರು. ನಾನು ಸುಮ್ಮನೆ ಹಾಗೆ ಫ್ರಿಡ್ಜ್ ಒಳಗಡೆಯಿಂದ ನೋಡ್ತೀನಿ ಅಂತೆಲ್ಲ ಹೇಳಿ ನೋಡ್ತಾ ಇದ್ದೆ. ಸೊ ಬಿಸಿಲಲ್ವ, ಅದಕ್ಕೆ ವಾಟರ್ ಮೆಲನ್ ಇಟ್ಕೊಂಡಿದ್ದೀವಿ ಎಂದು. ಮತ್ತು ಕೆಲವೊಂದು ಪ್ರಾಡಕ್ಟ್ಸು ಫ್ರಿಡ್ಜಲ್ಲೇ ಇಡಬೇಕಾಗಿರುತ್ತೆ, ಆ ಥರದ್ದು ಏನೋ ಇಟ್ಟಿದ್ರು ಅವರು. ಸೊ ಎಷ್ಟು ನೀಟಾಗಿ ಇಟ್ಕೊಂಡಿದ್ರು. ಬೆಳಗ್ಗೆ ಬಂದಿದ್ದ ತಕ್ಷಣ ಅವ್ರ ಕೆಲಸ ಸ್ಟಾರ್ಟ್ ಆಗೋದೇ ಕ್ಲೀನಿಂಗು ಮತ್ತು ಪ್ರಾಡಕ್ಟ್ಸ್ ರೆಡಿ ಮಾಡ್ಕೊಳ್ಳೋದು.
ಇಲ್ಲಿ ನಾನು ಹಾಗೆ ಕ್ಯಾಶುಯಲ್ ಆಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದೆ. ಸೊ ನಾನು ನಿಮ್ಮ ಕಸ್ಟಮರ್ ಆಗಿ ಎಷ್ಟು ವರ್ಷ ಆಯಿತು ಆ ಥರ ಎಲ್ಲ 1 ಇಯರ್ ಆಲ್ಮೋಸ್ಟ್ ಆಯ್ತಲ್ವಾ ಅಂತ. ಸೊ ಅವ್ರು ಹೇಳ್ತಾಯಿದ್ರು ಹಾಂ 1 ಇಯರ್ ಆಲ್ಮೋಸ್ಟ್ ಆಯಿತು ಅಂತ ಹೇಳಿ. ಬಟ್ ನೀವು ತುಂಬ ದಿನದಿಂದ ಗೊತ್ತಿರೋ ಹಾಗೆ ಫೀಲ್ ಆಗುತ್ತೆ ನಮಗೆ ಅಂತ ಹೇಳ್ತಿದ್ರು. ನಾನು ಕೂಡ ಹೌದು ಅಷ್ಟು ಚೆನ್ನಾಗಿ ಒಳ್ಳೆ ಕಂಫರ್ಟ್ ಕೊಡ್ತೀನಿ ಅಂತ ತಮಾಷೆಯಾಗಿ ಮಾತಾಡ್ಕೊಂಡಿರ್ತೀವಿ ನಾವು. ಅವ್ರು ಯೂಶ್ವಲಿ ಅಯ್ಯೋ ನಮಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಏನಾರು ಒಂದು ಹೇಳ್ಬಿಟ್ಟು ನಕ್ಬಿಡ್ತಾರೆ ಅವರು. ಮತ್ತು ಇವರಂತೂ ನೀಲಾ ಅಂತ ನಂಗೆ ಯಾವಾಗಲೂ ಐಬ್ರೋ ಮಾಡೋದು ಇವರೇನೆ. ಇವ್ರು ಅಯ್ಯೋ ನನ್ನ ಕ್ಯಾಮ್ರಾ ಮುಂದೆ ಬರಲ್ಲ, ಅಯ್ಯೋ ನನ್ನ ಕ್ಯಾಮ್ರಾ ತೋರಿಸ್ಬೇಡಿ ಅಂತಾರೆ. ಬಟ್ ತೋರಿಸಿದಾಗೆಲ್ಲ ಅವ್ರು ಹೈಡ್ ಮಾಡ್ಕೊಳ್ಳೋರು. ಕ್ಯಾಮ್ರಾ ಬ್ಯಾಕ್ ಸೈಡ್ ಆಗಿದ ತಕ್ಷಣ ಅದು ನೀಟಾಗಿ ಮಾತಾಡಿಕೊಂಡು ಇರ್ತಾಯಿದ್ರು. ಅವ್ರಿಗೊಬ್ರು ಪುಟ್ಟ ಮಗಳಿದ್ದಾಳೆ. ಓ ಮೈ ಗಾಡ್ ಎಷ್ಟು ಆ್ಯಕ್ಟಿವ್ ಗೊತ್ತಾ ಅವಳು. ಸೊ ಅವ್ರು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದಾರೆ. ಹಾಗೆ ಹೇಳ್ತಿದ್ರು ಏನೋ ಐಡಿಯಾಸ್ ಕೊಡಿ ಸಲೂನ್ದು ರಿಲೇಟೆಡು ಅಂತ. ಸೊ ಇಂಪನಾ ಸಲೂನ್ ಅವರು ಹೇಗೆ ಕಸ್ಟಮರ್ನ ಇಂಟ್ರಾಕ್ಟ್ ಮಾಡ್ತಾರೆ, ಹೇಗೆ ವೆಲ್ಕಮ್ ಮಾಡ್ತಾರೆ ಅಂತ ಇವಾಗ ಒಂದು स्मॉल झलक नोड़ना। जो भी ये वीडियो को देख रहा है मैम, आइए हम लोग का इंपना सैलून में हम अच्छा से आपको सर्विस देंगे और यहाँ पे कम प्राइस है। आईब्रो 40 रुपीज से स्टार्टिंग है। आप कभी भी आएंगे तो हम आपको अच्छा सा सर्विस देंगे और रिलैक्स करके भेजेंगे। ओह सुपर, थैंक यू सो मच। ये तो सो क्या है ಓಕೆ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿ ಐಬ್ರೋಸ್ ಮಾಡ್ಕೊಟ್ಟಿದ್ದಾರೆ ಇಬ್ರುನು. ಸೊ ಏನ್ ರಿಲೇಶನ್ಶಿಪ್ ಇಬ್ರದ್ದು ಏನ್ ಹೇಳ್ತಾರೆ ಹಿಂದಿಲೋ ಹೇಳ್ತೀನಿ, ಹಿಂದಿಲೋ ಹೇಳಿ. मैं बुआ हूँ, ये मेरा भैया का बेटी है। ಓಕೆ और ಕನ್ನಡ ಏನ್ ಹೇಳ್ತಾರೆ ಅತ್ತೆ ಸೊಸೆ ಸೇರ್ಕೊಂಡು ಮಾಡ್ತಿದ್ದಾರೆ, ಸೋದರತ್ತೆ. ಸೊ ಇಬ್ರು ಸೇರ್ಕೊಂಡು ಮಾಡ್ತಿರೋ ಅಂತ ಒಂದು ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಮತ್ತೆ ನಮ್ನೆಲ್ಲಾನು ಚೆನ್ನಾಗಿ ಕಾಣಿಸೋ ಅಂತ ಒಂದು ಕೆಲ್ಸನ ಮಾಡ್ತಿದ್ದಾರೆ ಅಲ್ವಾ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೆ ಬರ್ತಿರ್ತೀನಿ, ಮತ್ತೆ ಸಿಗೋಣ. ಇನ್ನೊಂದಷ್ಟು ಕನ್ನಡ ಕಲ್ತಿರ್ತಾರ ಅವಾಗ ಅಲ್ವಾ. ಓಕೆ ಥ್ಯಾಂಕ್ ಯು. ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ದೀಪಾರಾಯ ಯೂಟ್ಯೂಬ್ ಚಾನೆಲ್. ನಾನು ಮಾಡ್ತೀನಿ. ಬಟ್ ನೀಲಾ ಮಾಡ್ಕೊಂಡು ನಾನು 5 ಸರಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಕಂಟಿನ್ಯೂ ಮಾಡ್ತಾ ಇದೀನಿ ವ್ಲಾಗ್ ನ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಅಂತ ಹೋಗಿದ್ದು, ಬ್ಯಾಂಗ್ಳೂರ್ ಕೆಫೆಗೆ ಹೋಗಿದ್ವಿ. ಬ್ಯಾಂಗ್ಳೂರ್ ಕೆಫೆಯಲ್ಲಿ ಒಳ್ಳೆ ಸೂಪರ್ ಡೂಪರ್ ಮಸ್ತ್ ಟೇಸ್ಟಿ ಆದಂತ ಪಲಾವ್ ತಿಂದೆ. ಅದಾದ್ಮೇಲೆ ಉದ್ದಿನ ವಡ ಕೂಡ ತಿಂದ್ವಿ. ಸೊ ಯೂಶಲಿ ಕಾಫಿ ನಾನು ಆಚೆ ಅಷ್ಟು ಕುಡಿಯೋದಿಲ್ಲ. ಸೊ ಮನೆಗೆ ಬಂದು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಇತ್ತು, ಅದ್ ಮುಗಿಸ್ಕೊಂಡು ಅಷ್ಟೇ ಎಲ್ಲ ಸಲೂನ್ಗೂ ಕೂಡ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದೆ ನಾನು. ಸೊ ಬಂದ್ಮೇಲೆ ಒಂದು ಕುಲ್ಫಿ ತಗೊಂಡ್ ತಿಂದ್ವಿ, ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡಿದ್ವಿ. ಸೊ ವ್ಲಾಗ್ ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸೊ ಆಮೇಲೆ ಅನ್ಕೊಂಡೆ ಏನಕ್ಕೆ ಎಂಡ್ ಮಾಡ್ಲಿ. ಸೊ ದ ಡೇ ಕಂಟಿನ್ಯೂಸ್ ಅಲ್ವಾ. ಸೊ ನನ್ ಡೇ ಕಂಟಿನ್ಯೂ ಆಗತ್ತೆ. ಸಂಜೆ ಅದಕ್ಷಣ ಜಿಮ್ನಾಸ್ಟಿಕ್ಸ್ ಗೆ ನನ್ನ ಹಸ್ಬೆಂಡೇ ಕರ್ಕೊಂಡು ಹೋಗಿ ಬಿಟ್ರು. ಸೊ ಇವಾಗ ನಾನು ಹೊಡ್ತಿರೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಫ್ರೆಂಡ್ಸ್ ಕೂಡ ಅಲ್ಲೇ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಡೈರೆಕ್ಟ್ ಆಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ಬಿಡ್ತೀನಿ, ನೀವು ಕೂಡ ಡೈರೆಕ್ಟ್ ಆಗಿ ಬನ್ನಿ ಅಂತ ಹೇಳ್ದೆ ನಾನು. ಓಕೆ ಇವಾಗ ಹೊಡ್ಬೇಕು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಮನೆಯಿಂದ ಆಟೋ ಬುಕ್ ಮಾಡ್ತೀನಿ ಇವಾಗ. ಸೊ ಹೊರಡೋಣ ಮನಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನೋಡೋಣ ಅಲ್ಲಿ ಯಾರ್ಯಾರು ಬರ್ತಾರೆ, ಯಾರು ಸಿಗ್ತಾರೆ, ಹೇಗಿರುತ್ತೆ ಇವತ್ತಿನ ರಾಯರ ದರ್ಶನ ಅಂತ. ಓಕೆ ಲೆಟ್ಸ್ ಗೋ. ಆಟೋ ಬುಕ್ ಆಗ್ತಾ ಇಲ್ಲ, ಸೊ ಬುಕ್ ಮಾಡ್ತಾ ಇದ್ದೀನಿ ನಾನು. ಓಕೆ ನಾನು ಯೂಶಲಿ ಆಟೋ ಬುಕ್ ಮಾಡೋದು ರ್ಯಾಪಿಡೋದಲ್ಲಿ ಜಾಸ್ತಿ. ಅಂದ್ರೆ ರ್ಯಾಪಿಡೋ ಮುಂಚೆ ತುಂಬಾ ಯೂಸ್ ಮಾಡ್ತಾ ಇದ್ದಿದ್ದು ಊಬರ್, ಇವಾಗ ರ್ಯಾಪಿಡೋ ಯೂಸ್ ಮಾಡ್ತೀನಿ. ಇವತ್ತು ತುಂಬಾ ಬಿಸಿಲಿದೆ, ಸಮ್ಮರ್ ಇನ್ನು ಸ್ಟಾರ್ಟಿಂಗು, ಇಷ್ಟು ಬಿಸಿಲಿದೆ. ಆಚೆ ಬಂದ್ರೆ ಸಿಕ್ಕಾಬಟ್ಟೆ ತಲೆನೋವ್ತಿತ್ತು ನನಗೆ. ಸೊ ಅದಕ್ಕೆ ಅವ್ರು ಬಿಸಿ ಕಾಫಿ ಕುಡಿದು ನಾನು ಆ ತಲೆನೋವು ಗ್ಯಾಪ್ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋದೇ ಮರ್ತ್ಬಿಟ್ಟೆ. ಫ್ರೆಂಡೇ ಕಾಲ್ ಮಾಡ್ತಿದ್ದಾರೆ. ಹಲೋ, ಹಾಗಿತ್ತಾಯಿ ಹೊಡ್ತೀನಿ. ಓಕೆ ಸೊ ಅಷ್ಟೇ ನಮ್ದು. ಬರ್ತೀರಾ? ಹೊಡ್ತೀನಿ ಅಷ್ಟೇ. ಥ್ಯಾಂಕ್ ಗಾಡ್ ಬುಕ್ ಆಯ್ತು. 2 minutes ಅಲ್ಲಿ ಆಟೋ ಬರುತ್ತೆ. ಅಷ್ಟೊತ್ತಿಗೆ ನಾನು ಲಾಕ್ ಎಲ್ಲ ಹಾಕೊಂಡು ಹೊಡೋಷ್ಟೊತ್ತಿಗೆ ಅವ್ನು ಆಟೋ ಬಂದೇ ಬಿಟ್ಟಿರ್ತಾನೆ. ಬನ್ನಿ ಹೋಗೋಣ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಿಗ್ತೀನಿ ಮತ್ತೆ. ಬಂದೆ ನಾನೀಗ. ಹೇಗಿತ್ತಾ? ಎಲ್ಲಿ ಅವರು ಸುಷ್ಮಾ? ಹಾಯ್ ಸುಷ್ಮಾ, ಚಪ್ಪಲಿ ಬಿಟ್ಬಿಟ್ಟು ಬರ್ತೀನಿ ರೀ. ಕಾಲ್ ತೊಳ್ಕೊಳಕ್ ಹೋಗ್ತಾ ಇದೀವಿ ನಾವು. ಆಯ್ತಾ? ಕಾಲ್ ರಾಯರ ಮಠ ಒಳಗಡೆ ಬಂದ್ರೇ ಒಂದು ಒಳ್ಳೆ ಫೀಲ್ ಸಿಗುತ್ತೆ. ನಾನು ಯಾವಾಗಲೂ ರಾಯರ ಮಠ ಒಳಗಡೆ ಹೋಗಬೇಕಾದ್ರೆ ಫಸ್ಟು
ವಿಘ್ನಗಳ ನಾಶಕ ವಿನಾಯಕನ ಸ್ಮರಿಸುತ್ತಾ ರಾಯರ ಶ್ಲೋಕನ ಹೇಳ್ತಾ ಹೋಗ್ತೀನಿ, ಅಥವಾ ರಾಯರ ಮಂತ್ರನ ನಾನು ಪಠಿಸ್ತಾ ಸುತ್ತ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಭರತನಾಟ್ಯ ಸೇವೆ ಅಂತ ಮಾಡ್ತಾರೆ. ಸೊ ಇಲ್ಲೊಂದು ದೊಡ್ಡ ಹಾಲ್ ಇದೆ. ಬರೀ ಭರತನಾಟ್ಯ ಸೇವೆ ಅಲ್ಲ, ಸಂಗೀತ ಸೇವೆಯನ್ನು ಕೂಡ ಮಾಡ್ತಾರೆ. ಅಂದರೆ ನೃತ್ಯ ಸೇವೆ, ಸಂಗೀತ ಸೇವೆ ರಾಯರಿಗೆ ಇಲ್ಲಿ ಆಗುತ್ತೆ ರಾಯರ ಮಠದಲ್ಲಿ ಅಂತ ಹೇಳ್ಬೋದು. ಪ್ರತಿ ಗುರುವಾರ ಇದು ನಡೆಯುತ್ತೆ. ದರ್ಶನ ಹೇಗಾಯ್ತು? ಹೌದಾ, ಸಾರಿ ಅಷ್ಟೊಂದು ಥಿಂಗ್ ಮಾತಾಡಿದ್ದೀನಿ ನಾನು. ಸುಷ್ಮಾ ಹೀಗೆ ತಿರುಗಿ ಹೇಗಾಯ್ತು? ಫೋಟೋಸ್ ಹೆಂಗ್ ಸಿಕ್ತು? ಫೋಟೋ ಸಿಕ್ತಾ? ವೆರಿ ಗುಡ್. ಫೋಟೋಸ್ ತಗೊಳ್ಳೋದೇ ತುಂಬಾ ಕಷ್ಟ. ಹೇಗೋ ಮಾಡಿ ಸರ್ಕಸ್ ಮಾಡಿದ್ದು. ರಶ್ ಇಲ್ಲ, ಬಟ್ ಅಲ್ಲಿ ದೇವ್ರ ಮುಂದೆ ತುಂಬಾ ಜನ ಸಿಗ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಫೇಸ್ ದೇವಸ್ಥಾನದಲ್ಲಿ. ರಂಗನ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ಸ್ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸೊ ಹಾಗೆ 9 ಬ್ಲಾಕಲ್ಲಿ ಇರುವಂಥ ಸಾಯಿಬಾಬಾ ಮಂದಿರಕ್ಕೂ ನಾವು ಹೋದ್ವಿ. ಒಳ್ಳೆ ದರ್ಶನ ಆಯಿತು, ತುಂಬಾ ಚೆನ್ನಾಗಿತ್ತು. ಪ್ರಸಾದ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ದರ್ಶನ ಮಾಡಬೇಕಾದ್ರೆ ದೇವರಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥಿಸುತ್ತಾ ಸಾಯಿರಾಮ್ ಸಾಯಿರಾಮ್ ಅಂತ ಭಜಿಸುತ್ತಾ, ಅಷ್ಟೇ ಅಲ್ಲ ಗಣೇಶ ಸ್ವಾಮಿನೂ ಇದ್ರು, ಅಲ್ಲಿ ರಾಮಲಕ್ಷ್ಮಣ ಸೀತಾ ಆಂಜನೇಯ ಸ್ವಾಮಿನೂ ಕೂಡ ಇದ್ರು. ಸೊ ನಾವು ಎಲ್ಲ ದೇವ್ರನ್ನ ದರ್ಶನ ಮಾಡ್ಕೊತಾ ಸ್ಮರಿಸುತ್ತಾ ದೇವರ ನಾಮನ ಹಾಡ್ತಾ ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಸಾಯಿರಾಮ್ ಅಂತ ನಾವು ಅಲ್ಲಿ ಕುತ್ಕೊಂಡು ನಮ್ಮ ಇಚ್ಛೆ ಆಕಾಂಕ್ಷೆ ಬೇಡಿಕೆಗಳೆಲ್ಲ ದೇವರ ಹತ್ರ ಇಟ್ಟು ಆದಷ್ಟು ಬೇಗ ಎಲ್ಲನೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ನನಗಷ್ಟೇ ಅಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಎಲ್ಲನೂ ಒಳ್ಳೇದಾಗಲಿ ಅಂತ ನಾನು ಯಾವಾಗಲೂ ಪ್ರಾರ್ಥಿಸ್ತೀನಿ. ಸೊ ಇಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ನವಗ್ರಹ ಕಲ್ಲಿರುತ್ತೆ. ಏನಕ್ಕೆ ಸುತ್ತಲೂ ಅಲ್ಲಿ ಗೇಟ್ ಥರ ಹಾಕಿದ್ದಾರೆ ಅಂತಂದರೆ ಎಲ್ಲರೂ ಮುಟ್ಟಿ ಆ ಕಲ್ಮಶಿ ಮಾಡಿಬಿಡ್ತಾರೆ ಅಂತ. ಯಾಕಂದರೆ ಯಾವುದೋ ಕೈಲಿ ನಾವು ಬಂದಿರ್ತೀವಿ ಅಲ್ವಾ, ಹಾಗೆ. ಸೊ ನವಗ್ರಹನೂ ಅಷ್ಟೇ, ನವಗ್ರಹ ಅಶ್ವತ್ಥ ವೃಕ್ಷ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಪ್ರಸಾದ ತಿಂದ್ಬಿಟ್ಟು ನಾವು ಹೊರಟ್ವಿ. ಹೊರಡ್ಬೇಕಾದ್ರೆ ಇನ್ನೊಂದು ಪಾಂಪ್ಲೆಟ್ ಕೂಡ ನಮಗೆ ಕೊಟ್ಟರು. ಸೊ ವಾರ್ಷಿಕೋತ್ಸವ ಇದೆ, 18ನೇ ವರ್ಷ ವಾರ್ಷಿಕೋತ್ಸವ ಸಾಯಿಬಾಬಾ ಒಂದು ಮಂದಿರದಲ್ಲಿ ಅಂತ ಹೇಳಿ ಅವ್ರು ಇನ್ವೈಟ್ ಕೂಡ ಮಾಡಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಫ್ರೆಂಡ್ಸ್ ಒಟ್ಟಿಗೆ ಬ್ಯಾಕ್ ಟು ಜಿಮ್ನಾಸ್ಟಿಕ್ಸ್. ಸೊ ಅಲ್ಲಿಂದ ದೇವದರ್ಶನ ಮುಗಿಸ್ಕೊಂಡು ಹೊರಟ್ವಿ ನಾವು. ನೋಡಿ, ಯಾರೆಲ್ಲ ವಾರ್ಷಿಕೋತ್ಸವಕ್ಕೆ ಹೋಗ್ತೀರಾ, March 10th ಸ್ಟಾರ್ಟ್ ಆಗುತ್ತೆ. ಬಿಸಿ ಬಿಸಿ ಕಾಫಿ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ಕಾಫಿ ಪುಡಿ, ಬೆಲ್ಲದ ಪುಡಿ ಹಾಕಿದ್ದೀನಿ. ಯೂಶಲಿ ಮನೇಲಿ ನಾನು ಬೆಲ್ಲದ ಕಾಫಿನೇ ಕುಡಿಯೋದು. ಆಚೆ ಹೋದಾಗ ಸಾಮಾನ್ಯವಾಗಿ ಬೆಲ್ಲದ ಕಾಫಿ ಸಿಗಲ್ಲ, ಸಿಗ್ತಾ ಕುಡಿತೀವಿ, ಇಲ್ಲ ಅಂತಂದ್ರೆ ನಾರ್ಮಲ್ ಕಾಫಿನೇ. ಇವಾಗ ನಾನು ಮನೇಲಿ ಮಾಡ್ಕೊತಿರೋದು ಬೆಲ್ಲದ ಕಾಫಿ. ಏನಕ್ಕೆ ಅಂತಂದ್ರೆ ಸಿಕ್ಕಾಬಟ್ಟೆ ತಲೆ ನೋವ್ತಿದೆ, ತಲೆ ಸಿಡ್ದೋಗ್ತಾ ಇದೆ, ಕಾಫಿ ಮಾಡ್ಕೊತಾ ಇದ್ದೀನಿ. ನೋಡೋಣ, ಮನೆಗೆ ಬಂದೆ. ಸೊ ಇವತ್ತು ಹೇಗಾಯ್ತು ದಿನ ಅಂತ ಅಂದ್ರೆ, ರಾಯರ ಮಠಕ್ಕೆ ಹೋದ್ಮೇಲೆ ಫ್ರೆಂಡ್ಸ್ ಸಿಕ್ಕರು. ಅವ್ರೊಟ್ಟಿಗೆ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವ್ರು ಹೇಳಿದ್ರು ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗೋಣ ಬನ್ನಿ ಅಂತ. ಸೊ 9 ಬ್ಲಾಕ್ ಅಲ್ಲಿ ಇರುವಂತ ಸಾಯಿಬಾಬಾ ದೇವಸ್ಥಾನ, ಎಕ್ಸಾಕ್ಟ್ ಅಡ್ರೆಸ್ ಗೊತ್ತಿಲ್ಲ, ಬಟ್ ಒನ್ ಆಫ್ ಮೈ ವ್ಲಾಗ್ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ನಾನು ವ್ಲಾಗ್ ಕೂಡ ಮಾಡಿದೆ. ಅದೇ ಸಾಯಿಬಾಬಾ ದೇವಸ್ಥಾನ, ಅಲ್ಲೂ ಹೋಗ್ಬಿಟ್ಟು ಬಂದ್ವಿ. ಸೊ ರಾಯರ ದರ್ಶನ ಕೂಡ ಆಯ್ತು, ಮತ್ತೆ ಸಾಯಿಬಾಬಾ ದರ್ಶನ ಕೂಡ ಇವತ್ತು ಆಯ್ತು. ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವರು 18 ವರ್ಷದ ವಾರ್ಷಿಕೋತ್ಸವ ಅಂತಾನು ಕೂಡ ಅವರು ಹೇಳಿ ಪಾಂಪ್ಲೆಟ್ ಎಲ್ಲ ಹಂಚ್ತಾ ಇದ್ರು. March 10th ಟ್ಯೂಸ್ಡೇ ಏನೋ ಬಿಡತ್ತೆ ಅಂತ ಹೇಳ್ತಿದ್ರು. March 10th ಇದೆ. ಸೊ 12 ಗಂಟೆಯಿಂದ ಇದೆ. ಬೆಳಗ್ಗೆನೂ ಒಂದಿಷ್ಟು ಟೈಮ್ಸ್ ಇದೆ. ಸೊ ನಾನು ಹಾಕ್ತೀನಿ ಈಗ ಸ್ಕ್ರೀನ್ ಮೇಲೆ. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡ್ವಿ, ಸ್ವಲ್ಪ ಚಿಟ್ ಚಾಟ್ ಮಾಡಿದ್ವಿ. ಆಚೆ ಕಾಫಿ ಕುಡಿಯೋಣ ಅಂತ ಹೇಳಿದ್ರು ಫ್ರೆಂಡು, ಬಟ್ ಆಚೆ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ ಕಾಫಿ. ಮನೇಲಿ ನಾನೇ ಮಾಡ್ಕೊಂಡು ಕುಡಿಬೇಕು. ಸೊ ಕಾಫಿ ಒಟ್ಟಿಗೆ ಬಂದಿದ್ದೀನಿ. ಅಷ್ಟೇ ಅಲ್ಲ, ತುಂಬಾನೇ ತಲೆ ಸಿಡಿತಾ ಇದೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ. ನನಗೆ ಅಷ್ಟು ತಲೆ ಒಂಥರ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಬಂದ ತಕ್ಷಣ ಫಸ್ಟ್ ಕಾಫಿ ಮಾಡ್ಕೊಂಡ್ಬಿಟ್ಟು, ಏನು ಪ್ಲೀಸ್, ಹಾ. ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡಿದ್ದೀನಿ. ಮತ್ತೆ ನೋಡ್ತಾ ಇದ್ದೀರಾ ನೀವು, ಏನಿದು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುತ್ತೆ, ಹಾಟ್ ಬ್ಯಾಗು. ತುಂಬಾನೇ ತಲೆನೋತಿದೆ. ಒನ್ ಆಫ್ ಮೈ ವೆಲ್ ವಿಶರ್ ಸಜೆಸ್ಟ್ ಮಾಡಿದ್ರು, ತುಂಬಾ ತಲೆ ಬಾರ್. ಆಕ್ಚುಲಿ ತಲೆನೋವು, ದೇರ್ ಆರ್ ಸೋ ಮೆನಿ ವೇಸ್ ಆಫ್ ತಲೆನೋವು ಅಲ್ವಾ. ಸೊ ಬೇರೆ ಬೇರೆ ವಿಧವಾದ ತಲೆನೋವು ಅಂತ ಬರುತ್ತೆ. ಅದರಲ್ಲಿ ನನಗೆ ಫ್ರಂಟ್ ಮಾತ್ರ ತುಂಬಾನೇ ಭಾರ ಆಗ್ತಿದೆ, ಮತ್ತೆ ಕಣ್ಣೆಲ್ಲ ಉರಿತಿದೆ. ಸೊ ಈ ತರ ತಲೆನೋವು ಬಂದಾಗ ಆ ಹಾಟ್ ಬ್ಯಾಗ್ ನ ಇಟ್ಕೊಳ್ಳಿ.
ಬೇಗ ಹೋಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ವರ್ಕ್ ಆಗುತ್ತೆ ನನಗೆ. ಸೊ ಸ್ವಲ್ಪ ದಿನ ನಾನು ಬಿಟ್ಬಿಟ್ಟಿದ್ದೆ. ಎವ್ರಿ ಡೇ ಆಕ್ಚುಲಿ ಆಲ್ಟರ್ನೇಟಿವ್ ಡೇಸ್, ದಿನ ಬಿಟ್ಟು ದಿನ ಕೂಡ ಇಟ್ಕೋಬಹುದು, ನಾನು ಫಾಲೋ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಸ್ವಲ್ಪ ಬಿಸಿ ಆದಾಗ ಸಮ್ಟೈಮ್ಸ್ ಡೇ ಸ್ಕಿಪ್ ಆಗೇ ಆಗುತ್ತೆ, ಮಾಡೋದಕ್ಕೆ ಆಗೋದಿಲ್ಲ, ಆ ತರ ಡೈಲಿ ರೊಟೀನ್ ಆಗಿ ಇಟ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಬಿಟ್ಬಿಟ್ಟಿದ್ದೆ. ಇವತ್ತು ಬಿಸಿಲಲ್ಲೆಲ್ಲ ಓಡಾಡಿದ್ದೆ ಅಲ್ವಾ ನಾನು, ಅದಕ್ಕೋಸ್ಕರ ಅದು ಎತ್ತಾಕ್ಬಿಟ್ಟಿದೆ ನಂಗೆ ಫುಲ್ ತಲೆನೋವು. ಸೊ ಅದಕ್ಕೋಸ್ಕರ ಹಾಟ್ ಬ್ಯಾಗ್ ನ ಇಟ್ಕೊಂಡೆ. ಸೊ ಅದಕ್ಕೂ ಮುಂಚೆ ನಾನು ಒಂದು ವೆಲ್ ವಿಷರ್ ಹೇಳೋದಕ್ಕೂ ಮುಂಚೆ ನನ್ನ ಹಸ್ಬೆಂಡ್ ತುಂಬಾ ತಲೆನೋವು ಅಂತಿದ್ದಾಳೆ ಅಂದ್ಬಿಟ್ಟು ರಿಸರ್ಚ್ ಎಲ್ಲ ಮಾಡಿ ಹಾಟ್ ಬ್ಯಾಗ್ ತಗೊಂಡ್ಬಂದು ಎಲ್ಲ ಇಟ್ಟಿದ್ರು. ಅದಾದ್ಮೇಲೆ ಮರ್ತು ಬಿಟ್ಟಿದ್ದೆ ನಾನು. ಸೊ ಮತ್ತೆ ನಾಪ್ಸಿದ್ದು ವೆಲ್ ವಿಷರ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಹಾಟ್ ಬ್ಯಾಗ್ ನ ಹೀಗೆ ಪ್ಲೇಸ್ ಮಾಡ್ತೀನಿ ಹಣೆ ಮೇಲೆ, ಹೀಗೆ ಇಟ್ಬಿಟ್ಟು ಯೂಶಲಿ ಹೀಗೆ ಇಟ್ಬಿಟ್ಟು ಮಲ್ಕೊಬಿಡ್ತೀನಿ, ಕಣ್ ಮೇಲೆ ಮತ್ತೆ ಹಣೆ ಮೇಲೆ ಆ ತರ ಎಲ್ಲ. ಬರೀ ತಲೆ ಭಾರ ತಲೆನೋವಿಗೆ ಅಷ್ಟೇ, ನನಗೆ ಮಾತಾಡಕ್ಕೂ ಆಗ್ತಿಲ್ಲ, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದೀನಿ. ಸೊ ಎಷ್ಟು ರಿಲ್ಯಾಕ್ಸ್ ಆಗ್ತಿದೆ ಗೊತ್ತಾ, ನಿಜವಾಗ್ಲೂ ರಿಲ್ಯಾಕ್ಸ್ ಆಗ್ತಿದೆ. ಓಕೆ, ನನ್ ಪ್ರಕಾರ ತಲೆನಿ ನೀರು ಹಿಡ್ದಿದ್ರೆ ಹಂಗಾಗತ್ತೆ ಅನ್ಸುತ್ತೆ. ಮತ್ತೆ ಹಾಟ್ ಬ್ಯಾಗು ಬರೀ ತಲೆನೋವು ಅಷ್ಟೇ ಅಲ್ಲ, ಕಾಲ್ ನೋವು, ಸೊಂಟ ನೋವು, ಎಲ್ಲಿ ಬಾಡಿ ಪಾರ್ಟ್ಸ್ ಅಲ್ಲಿ ತುಂಬಾ ಪೇನ್ ಆಗ್ತಿದೆ ಅಂತ ಅಂದಾಗ ಹಾಟ್ ಬ್ಯಾಗ್ ನ ಆ ಜಾಗದಲ್ಲಿ ಇಟ್ಕೊಂಡ್ರೆ ತುಂಬಾನೇ ರಿಲೀಫ್ ಆಗತ್ತೆ. ಮತ್ತೆ ಕಲ್ಲುಪ್ಪು ನೀರು, ಬಿಸಿನೀರನ್ನ ಇಟ್ಕೊಂಡು ಕಾಲ್ನ ಇಡೋದ್ರಿಂದ, ಪಾದನ ಇಡೋದ್ರಿಂದ ನಮ್ಮ ಪಾದದಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ನಾವು ಪಾದದಿಂದ ನಾವ್ ನೀರ್ ಇಟ್ಕೊಂಡ್ರೆ ಅದು ನಮ್ ಇಡೀ ಬಾಡಿಗೆ ಪಾದದಿಂದ ಮುಡಿವರೆಗೂ ಅದು ಎಫೆಕ್ಟಿವ್ ಆಗಿರತ್ತೆ. ಸೊ ಆತರ ಏನೇ ನೋವು ಇದ್ರು ನೀವು ಆ ರೀತಿ ಕೂಡ ಆ ಹೋಮ್ ರೆಮಿಡಿನ ಮಾಡಬಹುದು. ಸೊ ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ನನಗೆ, ಯಾಕಂದ್ರೆ ನಾನು ಮೆಡಿಸಿನ್ಸ್ ಏನು ತಗೊಳ್ಳೋದಿಲ್ಲ. ಹೀಲಿ ಹಾಕೋತೀನಿ ನಾನು, ಬಟ್ ಹೀಲಿ 1-2 ಮಿನಿಟ್ಸ್ ತಗೊಳುತ್ತೆ. ಸೊ ಬಟ್ ಇದು ಏನಕ್ಕೆ ಅಂತ ನನಗೆ ಗೊತ್ತಲ್ವಾ, ನನ್ನ ತಲೆನೋವು ಬಂದಿರೋದು ಏನಕ್ಕೆ ಅಂತ. ಅದಕ್ಕೋಸ್ಕರ ನಾನು ಹಾಟ್ ಬ್ಯಾಗ್ ನ ಯೂಸ್ ಮಾಡ್ತೀನಿ. ಓಕೆ, ಇವಾಗ ಬಿಸಿ ಬಿಸಿ ಕಾಫಿ ಕೂಡ ವೇಟ್ ಮಾಡ್ತಾ ಇದೆ ನನಗೋಸ್ಕರ. ಸಕತ್ತಾಗಿದೆ ಕಾಫಿ, ತುಂಬಾ ಬಿಸಿ ಇದೆ, ಸ್ವಲ್ಪ ಆರ್ಬೇಕು ನನಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ಮಾರ್ನಿಂಗ್ ನಾನು ಜಯನಗರಲ್ಲಿ ಬ್ರೇಕ್ಫಾಸ್ಟ್ ತಿಂದೆ. ಜಯನಗರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಹೋಗಿದ್ದು ಇಂಪನ ಸಲೂನ್ಗೆ ಐಬ್ರೋ ಮಾಡಿಸ್ಬೇಕಿತ್ತು ಅಂತ. ಸೊ ಅದೆಲ್ಲ ಆದ್ಮೇಲೆ ಅವರೊಟ್ಟಿಗೆ ಸ್ವಲ್ಪ ಮಾತಾಡ್ಕೊಂಡು, ಸೊ ನಾ ಹಾಗೆ ವಾಕ್ ಮಾಡ್ಕೊಂಡು ಒಂದಷ್ಟು ಕೆಲಸಗಳಿತ್ತು ಜಯನಗರಲ್ಲಿ, ಅದೆಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಒಟ್ಟಿಗೆ ನಾನು ಮನೆಗೆ ಬಂದು ರೀಚ್ ಆದೆ. ಹೇಳಿದ್ನಲ್ಲ ಆವಾಗ ಹೇಳ್ದಂಗೆ ಮನೆಗೆ ಬಂದಾಗ ತುಂಬಾನೇ ತಲೆನೋವು ಇತ್ತು. ಸೊ ಗೊತ್ತಾಗಿಲ್ಲ ನನಗೆ ವ್ಲಾಗ್ ಮಾಡ್ಬೇಕು ಅನ್ನೋದೆಲ್ಲ, ನಾನು ರೆಸ್ಟ್ ಮಾಡಿದೆ. ಅದಾದ್ಮೇಲೆ ಬ್ಯಾಕ್ ಟು ವರ್ಕ್. ಸೊ ಮನೆ ಕೆಲವೊಂದು ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ನಾನು ಹೊರಟೆ ರಾಯರ ಮಠಕ್ಕೆ. ಸೊ ರಾಯರ ಮಠದಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ರಾಯರ ದರ್ಶನ ಮುಗಿಸ್ಕೊಂಡು ಮತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಸಾಯಿಬಾಬಾನ ದರ್ಶನ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನದಲ್ಲಿ ಕೊಟ್ಟಿರೋ ಟೊಮೊಟೊ ಬಾತ್ ಪ್ರಸಾದ ಕೂಡ ತಿನ್ಕೊಂಡು ನಾವು ಅಲ್ಲಿಂದ ಬಂದ್ವಿ. ಅಷ್ಟೇ ಅಲ್ಲ, ಅಲ್ಲಿ ನಮ್ಗೆ ಒಬ್ರು ಸಿಕ್ಕಿದ್ರು. ಅವರು ಒಂದು ಕಾರ್ಡ್ ಹಂಚ್ತಿದ್ರು. ಏನಪ್ಪಾ ಅಂತಂದ್ರೆ, ನಾವು ಹೆಲ್ದಿ ಯೂನಿಕ್ ಬ್ರೇಕ್ಫಾಸ್ಟ್ ನ ಮಾಡ್ತಿದೀವಿ, ಹೋಟೆಲ್ ತರ ಇರಲ್ಲ, ಮನೆಯಲ್ಲೇ ಮಾಡ್ತಿರೋದು, ರಾಗಿಗುಡ್ಡ ಹತ್ರ ಇದೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನಾನು ಅಲ್ಲಿ ಹೋದಾಗ ಅಲ್ಲಿನ ವ್ಲಾಗ್ಸ್ ಕೂಡ ಅಲ್ಲಿ ಕೂಡ ಮಾಡ್ತೀನಿ, ಯಾವ ರೀತಿ ಡಿಫ್ರೆಂಟ್ ಅಂಡ್ ಯೂನಿಕ್ ಹೆಲ್ದಿ ಬ್ರೇಕ್ಫಾಸ್ಟ್ ನ ಅವರು ಪ್ರೊವೈಡ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಕೂಡ ನೋಡ್ತೀನಿ. ನಿಮ್ಮೊಟ್ಟಿಗೂ ಕೂಡ ನಾನು ಅದನ್ನ ಆ ವ್ಲಾಗ್ ನ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ಟು ನೈಟ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಟೈಮ್ ಬಂದು ಎಷ್ಟಾಗಿದೆ ಇವಾಗ, 8 o'clock ಆಗ್ತಾ ಇದೆ. ಸೊ ಇಲ್ಲಿ ಒಂದ್ವರೆಗೂ ನನ್ನ ವ್ಲಾಗ್ ಇವತ್ತು ನೀವು ಕಂಪ್ಲೀಟ್ ಆ ಡೇ ವ್ಲಾಗ್ ಅಂತಾನೆ ಹೇಳ್ಬೋದು. ನೋಡಿದ್ರಿ, ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತೀನಿ. ಎಂಜಾಯ್ ಮಾಡಿದ್ರೆ ಈ ವ್ಲಾಗ್ ನ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ನ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಟು ಮೈ ವಾಟ್ಸ್ಆಪ್ ನಂಬರ್ 99163773 ಗೆ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಬರ್ತಿರ್ತೀನಿ, ಸಿಗ್ತಾನೆ ಇರ್ತೀನಿ ನನ್ನ ವ್ಲಾಗ್ಸ್ ಅಲ್ಲಿ ಅಂತ ಹೇಳ್ತಾ, ಯೂನಿಕ್ ಡಿಫ್ರೆಂಟ್ ವ್ಲಾಗ್ಸ್ ಒಟ್ಟಿಗೆ ಬರ್ತೀನಿ. ಸಾಕಷ್ಟು ನೋಡ್ದಿರೋ ಅಂತ ಐತಿಹಾಸಿಕ ದೇವಸ್ಥಾನಗಳ ವ್ಲಾಗ್ಸ್ ಒಟ್ಟಿಗೆ ಬರ್ತೀನಿ ಅಂತ ಹಿಟ್ ಕೊಡ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬಾಯ್.